ಕರ್ನಾಟಕಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಪೆಂಡಿಂಗ್ ಇರುವಂತಹ ಹಣ ಬಿಡುಗಡೆ ಆಯಿತು. ಹೌದು, ಯಾವ ಪೆಂಡಿಂಗ್ ಹಣ ಅಂದರೆ ನೋಡಿ ವೀಕ್ಷಕರೇ, ಬೆಳೆ ಹಾನಿ ಪೆಂಡಿಂಗ್ ಇರುವಂತಹ ಹಣವನ್ನು ಪ್ರತಿಯೊಂದು ರೈತರಿಗೂ ಸಹಿತ ಇಲ್ಲಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಹೌದು, ರಾಜ್ಯಾದ್ಯಂತ ಇರುವಂತಹ 14.21 ಲಕ್ಷ ರೈತರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗಲೇಬೇಕು. ಹೌದು, ಹಂತ ಹಂತಗಳಾಗಿ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಸಹಿತ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ಇಲ್ಲಿ ಬಿಡುಗಡೆ ಆಗಿರುವ ಹಣವನ್ನು ನೇರವಾಗಿ ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣ ಹಲವಾರು ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣ ಅಂದರೆ ಬೆಳೆ ಹಾನಿ ವಿಮಾವನ್ನು ಇನ್ನೂ ತನಕ ಇಲ್ಲಿ ಅವರ ಖಾತೆಗಳಿಗೆ ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಿಲ್ಲ. ಹೌದು, ಯಾವ ಕಾರಣದಿಂದ ಬಿಡುಗಡೆ ಆಗಿಲ್ಲ ಮತ್ತು ಏಕೆ ಬಿಡುಗಡೆ ಆಗಿಲ್ಲ ಮತ್ತು ಅದಕ್ಕಾಗಿ ಖಂಡಿತವಾಗಿ ಕೂಡ ಬಹಳಷ್ಟು ರೈತರು ಕೂಡ ಆಕ್ರೋಶ ಪಡಿಸ್ತಾ ಇರುವುದರಿಂದ ಇದು ಎಲ್ಲರಿಗೂ ಸಹಿತ ಅನ್ವಯವಾಗುತ್ತಿರುವಂತಹ ಮಾಹಿತಿ ಆಗಿರುವಂಥದ್ದು. ಹೌದು, ಪ್ರತಿಯೊಂದು ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿರುವುದರಿಂದ ನೀವು ಕೂಡ ಏನಾದರೂ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇದ್ರೆ ನಿಮಗೆ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರಬೇಕು. ಹೌದು ವೀಕ್ಷಕರೇ, ಇಲ್ಲಿ ಯಾವ ಮಾಹಿತಿ ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೋಡಿ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಇಲ್ಲಿ ಕರೆಕ್ಟ್ ಇದ್ದರೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆಯೇ ಇಲ್ಲ. ಸೊ ಖಂಡಿತವಾಗಿಯೂ ಕೂಡ ಹಣ ಅನ್ನೋದು ನೀವು ತಪ್ಪದೆ ಪಡೆದುಕೊಳ್ಳುತ್ತಾ ಹೋಗುತ್ತೀರಿ. ಹೌದು, ಈ ರೀತಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ಈ ಒಂದು ಮಾಹಿತಿ ಅನ್ವಯವಾಗಲೇಬೇಕು. ಖಂಡಿತವಾಗಿಯೂ ಕೂಡ ಏನೆಲ್ಲ ಮಾಹಿತಿ ಬಂದಿದೆ ಮತ್ತು ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಹಂತ ಹಂತಗಳಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಈ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲಿ ಇದ್ದಿದ್ದರೆ ನಿಮಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗುತ್ತದೆ ಅಂದರೆ ತಪ್ಪಾಗಲ್ಲ. ಹಾಗಿದ್ರೆ ಬನ್ನಿ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ, ಅದಕ್ಕಿಂತ ಮುಂಚೆಯಲ್ಲಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ಹೌದು, ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಫಸ್ಟ್ ಆಫ್ ಆಲ್ ಆಗಿ ನೋಡ್ತಾ ಇದ್ರೆ ವೀಕ್ಷಕರೇ, ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಹೌದು, ಏಕೆಂದರೆ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ 1,27,00,000 ಇಲ್ಲಿ ಫಲಾನುಭವಿಗಳು ಸಹಿತ ಇಲ್ಲಿ ಹಣ ಅನ್ನೋದು ಪಡೆದುಕೊಳ್ಳುತ್ತಾ ಹೋಗುತ್ತಾರೆ. ಅದಕ್ಕಾಗಿ ಬೆಳೆ ಹಾನಿ ಪರಿಹಾರ ಹಣಕ್ಕೆ ಅರ್ಹರಿರುವಂತಹ ಸಂಖ್ಯೆ ಎಷ್ಟು ಅಂದರೆ 14.21 ಲಕ್ಷ. ಹೌದು ವೀಕ್ಷಕರೇ, 14.21 ಲಕ್ಷ ರೈತರಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಅವರವರ ಜಮೀನಿನ ಪ್ರಕಾರ ಇಲ್ಲಿ ಹಂತ ಹಂತಗಳಾಗಿ ಹಣ ಅನ್ನೋದು ಬಿಡುಗಡೆ ಆಗಲೇಬೇಕು. ಬನ್ನಿ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ತಡಕ್ಕೆ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಹೌದು, 2024-25ನೇ ಸಾಲಿನ ನೋಡಿ ವೀಕ್ಷಕರೇ, ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶ ಕೂಡ ಇಲ್ಲಿ ಆಗಿರುವಂಥದ್ದು. ಯಾವ ಕಾರಣದಿಂದ ಅಂದರೆ ಅತಿಯಾದ ಮಳೆ, ಅತಿಯಾದ ಬಿಸಿಲು, ಅತಿಯಾದ ಚಳಿ, ಅತಿಯಾದ ನೀರಿನ ರಭಸದಿಂದ ಮತ್ತು ಹೊಳೆ ಹಳ್ಳ ಕೊಳ್ಳ ರಭಸದಿಂದ ಹರಿಯುವ ಕಾರಣ ಬಹಳಷ್ಟು ಫಲಾನುಭವಿಗಳ ಇಲ್ಲಿ ಏನಾಗಿದೆ ಅಂದರೆ ಜಮೀನುಗಳಲ್ಲಿ ಇದ್ದಿರುವಂತಹ ಬೆಳೆಗಳು ಸಹಿತ ಇಲ್ಲಿ ಹಾಳಾಗಿರುವ ಕಾರಣ ಆ ಒಂದು ಹಾಳಾಗಿರುವ ಕಾರಣದಿಂದ ಪ್ರತಿಯೊಂದು ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣ ಅಂತ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ಈ ರೀತಿ ಒಂದು ಮಾಹಿತಿ ಲಭ್ಯವಾಗಿರುವುದರಿಂದ ತಪ್ಪದೆ ಪ್ರತಿಯೊಂದು ಎಕರೆಗೆ 8ರಿಂದ 15 ಸಾವಿರ ರೂಪಾಯಿ ಹಣದವರೆಗೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ಅದು ಓಕೆ, ಏಕೆಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಇದೇ ರೀತಿ ಒಂದು ಮಾಹಿತಿ ಅನ್ವಯವಾಗಿರುವುದರಿಂದ ಅದಕ್ಕೆ ನಾನು ಹೇಳ್ತಾ ಇರೋದು. ಮತ್ತು ಪ್ರತಿಯೊಂದು ಹೆಕ್ಟರ್ಗೆ 30ರಿಂದ 35 ಸಾವಿರ ರೂಪಾಯಿ ಹಣದ ತನಕ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಹೌದು, ಈ ರೀತಿ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಸಹಿತ ಬಿಡುಗಡೆ ಆಗ್ತಾ ಇರುವಂಥದ್ದು. ವೀಕ್ಷಕರೇ, ಹೌದು, ಈ ರೀತಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಇದು ಅನ್ವಯವಾಗುತ್ತದೆ. ಈಗಾಗಲೇ ಏನು ಕೆಲವರಿಗೆ ಹಣ ಬಂದಿದೆ ಮತ್ತು
ಇನ್ನೂ ಕೆಲವು ರೈತ ಬಾಂಧವರಿಗೆ ಯಾವುದೇ ರೀತಿಯಾಗಿ ಕೂಡಲಿ ಹಣ ಅನ್ನೋದು ಕೂಡಲಿ ಬಿಡುಗಡೆನೇ ಆಗಿಲ್ಲ. ಕೆಲವರಿಗೆ ಕೇವಲ 4,000 ಮತ್ತು ಕೆಲವರಿಗೆ 5,000 ಈ ರೀತಿ ಅವರ ಮನಸ್ಸಿಗೆ ಹೇಗೆ ಬಂದಿದೆಯಲ್ಲ ಆ ರೀತಿ ಹಣವನ್ನು ಕೂಡಲಿ ಬಿಡುಗಡೆ ಆಗುವ ಒಂದು ಸಾಧ್ಯತೆ ಆಗಿರುವಂಥದ್ದು. ಸೊ ಅದಕ್ಕಾಗಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಯಾರಂದರೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡಲಿ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ, ಹೌದು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ನೋಡಿ, ಈಗಾಗಲೇ ಉಳಿದವರಿಗೆ ಮಾತ್ರ, ಈಗಾಗಲೇ ಹಣವನ್ನು ಬಂದವರಿಗೆ ಈ ಒಂದು ಮಾಹಿತಿ ಅಲ್ಲ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣ ಯಾರಿಗೆ ಬಂದಿಲ್ಲಲ್ಲ ಅವರಿಗೆ ಇವತ್ತು ಬೆಳಗ್ಗೆಯಿಂದಲೇ ಹಂತ ಹಂತಗಳಾಗಿ ಪ್ರತಿಯೊಂದು ಹೆಕ್ಟರ್ಗೆ 18ರಿಂದ 36,000 ರೂಪಾಯಿ ಹಣದ ತನಕ ಹಣ ಅನ್ನೋದು ಕೂಡಲಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೂಡಲಿ ಕೊಟ್ಟಿರುವಂಥದ್ದು. ಸೊ ವೀಕ್ಷಕರೇ, ಪ್ರತಿಯೊಂದು ರೈತರಿಗೂ ಸಹಿತ ಇದು ಅನ್ವಯವಾಗುತ್ತದೆ. ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಯಾರಾದರೂ ರೈತರಾಗಿದ್ದರೆ ನಿಮಗೆ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರಬೇಕು. ಹೌದು ವೀಕ್ಷಕರಲ್ಲಿ, ಯಾವ ಮಾಹಿತಿ ಅಂತ ಅದನ್ನು ಕೂಡಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು, ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಮೊದಲನೇ ಪಟ್ಟಿಯಲ್ಲಿ ಇರುವಂತಹ ಒಂದಿಷ್ಟು ಜಿಲ್ಲೆಗಳು ಜೊತೆಗೆ ಎರಡನೇ ಪಟ್ಟಿಯಲ್ಲಿ ಇರುವಂತಹ ಒಂದಿಷ್ಟು ಜಿಲ್ಲೆಗಳು. ಸೊ ಆ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ಹಣ ಅನ್ನೋದು ಕೂಡಲಿ ಬಿಡುಗಡೆ ಆಗಲೇಬೇಕು. ಬನ್ನಿ, ಇವತ್ತು ಕೂಡ ಪ್ರೆಸೆಂಟ್ ಆಗಿ ಒಂದಿಷ್ಟು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಸೊ ಯಾವ ಜಿಲ್ಲೆಗಳು ಅಂತ ಇಲ್ಲಿ ಒಂದೊಂದಾಗಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ, ಜಿಲ್ಲೆಗಳು ಸಹಿತ ಇಲ್ಲಿ ನೋಡ್ತಾ ಹೋದರೆ ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ವಿಜಯಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬೀದರ್ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ದೊಡ್ಡಬಳ್ಳಾಪುರ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಕೊನೆಯದಾಗಿ ರಾಯಚೂರು ಜಿಲ್ಲೆ. ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಪ್ರೆಸೆಂಟಾಗಿ 15-16 ಜಿಲ್ಲೆಗಳು ಸಹಿತ ಇರುವಂಥದ್ದು. ನೀವು ಕೂಡ ಇಲ್ಲಿ ಕೌಂಟ್ ಮಾಡಿರಬಹುದು. ಸೊ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು. ವೀಕ್ಷಕರೇ, ಹೌದು, ಈ ರೀತಿ ಒಂದು ಮಾಹಿತಿ ಲಭ್ಯವಾಗಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ಈ ಒಂದು ಮಾಹಿತಿ ಅನ್ವಯವಾಗಿರುತ್ತದೆ. ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇದು ಯಾವುದೇ ರೀತಿಯಾಗಿ ಕೂಡ ಫೇಕ್ ಅಲ್ಲ. ಸೊ ಇದೀಗ ಬಂದ ಮಾಹಿತಿ ಆಗಿರುವುದರಿಂದ ಪ್ರತಿಯೊಂದು ಫಲಾನುಭವಿಗಳಿಗೂ ಸಹಿತ ಇದು ಅನ್ವಯವಾಗ್ತಾ ಇರುತ್ತದೆ. ಹೌದು, ಇದಾಗಿತ್ತು ಈ ದಿನದ ರೈತರಿಗೆ ಉಪಯುಕ್ತವಾಗುತ್ತಿರುವಂತಹ ಈ ದಿನದ ಒಂದು ಮಾಹಿತಿ. ಜೊತೆಗೆ ವೀಕ್ಷಕರೇ, ನೀವು ಕೂಡ ಏನಾದರೂ ನಿಮ್ಮ ಬ್ಯಾಂಕಿಗೆ ಒಂದು ಸಲ ಭೇಟಿ ಕೊಟ್ಟು ನೀವು ತಪ್ಪದೆ ನಿಮ್ಮ ಪಾಸ್ಬುಕ್ಕನ್ನು ಒಂದು ಸಲ ನೀವು ತಪ್ಪದೆ ಪರಿಶೀಲಿಸಿ. ಏಕೆಂದರೆ ಹಣ ಕೂಡ ಅಲ್ಲಿ ಜಮಾವಣೆ ಆಗುವ ದೃಶ್ಯ ಇರುವಂಥದ್ದು. ಖಂಡಿತವಾಗಿಯೂ ಕೂಡ ನಿಮಗೆ ಯಾವುದೇ ರೀತಿಯಾಗಿ ಕೂಡ ಮೊಬೈಲ್ಗೆ SMS ಕೂಡ ಅಲ್ಲಿ ಬಂದಿರಲ್ಲ. ಆದರೂ ಕೂಡ ಅಲ್ಲಿ ನಿಮ್ಮ ಖಾತೆಗೆ ಹಣ ಅನ್ನೋದು ಕೂಡ ಅಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಿದೆ. ಸೊ ಅದಕ್ಕಾಗಿ ತಪ್ಪದೆ ಖಂಡಿತವಾಗಿಯೂ ಕೂಡ ನಿಮ್ಮ ಪಾಸ್ಬುಕ್ಕನ್ನು ಒಂದು ಸಲ ನೀವು ನಿಮ್ಮ ಬ್ಯಾಂಕಿಗೆ ಭೇಟಿ ಕೊಟ್ಟು ಒಂದು ಸಲ ಪರಿಶೀಲಿಸಿ. ಜೊತೆಗೆ ಎಲ್ಲ ರೀತಿಯಾಗಿಯೂ ಕೂಡ ನಿಮಗೆ ಮಾಹಿತಿ ಕೂಡ ಅಲ್ಲಿ ತಪ್ಪದೆ ತಿಳಿಯುತ್ತಾ ಹೋಗುತ್ತದೆ. ಹೌದು, ಈ ರೀತಿ ಒಂದು ಮಾಹಿತಿ ಲಭ್ಯವಾಗಿರುವುದರಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು, ಇದಾಗಿತ್ತು ಈ ದಿನದ ರೈತರಿಗೆ ಉಪಯುಕ್ತವಾಗುವ ಈ ದಿನದ ಒಂದು ಮಾಹಿತಿ. ಅದೇ ರೀತಿಯಾಗಿ ಕೂಡ ವೀಕ್ಷಕರೇ, FID ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಾರ್ಯನಿರ್ವಹಿಸುತ್ತದೆ. ಸೊ ಅದಕ್ಕಾಗಿ FID ಹೇಗೆ ಮಾಡಿಸಬೇಕು ಮತ್ತು ಅದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಗಳು ಕೂಡ ಇಲ್ಲಿ ಯಾವುವು ಅಂತ ನೆಕ್ಸ್ಟ್ ಅದರ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ. ತಪ್ಪದೆ ಎಲ್ಲ ರೈತರಿಗೂ ಕೂಡ ಈ ಒಂದು ಮಾಹಿತಿ ತಿಳಿದಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ಹೌದು ವೀಕ್ಷಕರೇ, ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ರೈತರಿಗೆ ಉಪಯುಕ್ತವಾಗುವ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ಏನಾದರೂ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.